ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಎಲ್ರಿಗೂ ಇವತ್ತಿನ ಭಾನುವಾರದ ಟೆಕ್ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ. ಬನ್ನಿ ಡೈರೆಕ್ಟ್ ಆಗಿ ಇವತ್ತಿನ ಟೆಕ್ ನ್ಯೂಸನ್ನು ಶುರು ಮಾಡೋಣ. ಇವತ್ತಿನ ಮೊದಲ ಟೆಕ್ ನ್ಯೂಸ್ ಬಂದ್ಬಿಟ್ಟು, ನೀವೇನಾದರೂ ಸಫಾರಿ ಬ್ರೌಸರ್ನ ಬದಲು ಗೂಗಲ್ ಕ್ರೋಮನ್ನು ಯೂಸ್ ಮಾಡ್ತಾ ಇದ್ರೆ ನಿಮ್ಮ ಡಾಟಾವನ್ನು ಯಾವ ರೀತಿ ಟ್ರ್ಯಾಕ್ ಮಾಡಲಾಗ್ತಾ ಇದೆ ಅಂತ ಪಾಯಿಂಟ್ ಬೈ ಪಾಯಿಂಟ್ ಶೇರ್ ಮಾಡ್ಕೊಂಡಿದ್ದಾರೆ. ಸೊ ನೀವೇನಾದರೂ ನಿಮ್ಮ ಐಫೋನಲ್ಲಿ ಗೂಗಲ್ ಕ್ರೋಮನ್ನು ಯೂಸ್ ಮಾಡ್ತಾ ಇದ್ರೆ ನಿಮ್ಮ ಲೊಕೇಶನ್ ಹಿಸ್ಟ್ರಿ ಆಗಿರ್ಬೋದು, ಬ್ರೌಸಿಂಗ್ ಹಿಸ್ಟ್ರಿ ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ ಈ ಗೂಗಲ್ನವರು ಅವರ ಅಡ್ವರ್ಟೈಸನ್ನು ರನ್ ಮಾಡೋದಕ್ಕೋಸ್ಕರ ಟ್ರ್ಯಾಕ್ ಮಾಡ್ತಾರಂತೆ. ಸೊ ಅದಾಗಬಾರ್ದು ಅಂತ ಅಂದರೆ ನೀವು ಈ ಆಪಲ್ನವ್ರದ್ದು ಸಫಾರಿ ಬ್ರೌಸರ್ನ ಯೂಸ್ ಮಾಡಿ ಅಂತ ಪಾಯಿಂಟ್ ಬೈ ಪಾಯಿಂಟ್ ಕೆಲವೊಂದು ಇನ್ಫಾರ್ಮೇಷನ್ ಕೊಟ್ಟು ಶೇರ್ ಮಾಡಿದ್ದಾರೆ. ಹೌದು, ಆ್ಯಕ್ಚುಲಿ ನಿಜ ಅದು, ಆಯಿತಾ. ಏನಕ್ಕೆ ಅಂದರೆ ಆಪಲ್ನವ್ರು ಯಾವುದೇ ಅಡ್ವರ್ಟೈಸ್ಮೆಂಟ್ ಕಂಪನಿಯನ್ನು ಓನ್ ಮಾಡಲ್ಲ. ಗೂಗಲ್ನವ್ರದ್ದು ಗೂಗಲ್ ಆ್ಯಡ್ಸೆನ್ಸು ಅದೆಲ್ಲ ಇದೆ, ಆಯಿತಾ. ಸೊ ಆ್ಯಡ್ಸನ್ನು ಗೂಗಲ್ನವ್ರು ರನ್ ಮಾಡ್ತಾರೆ, ಆಯಿತಾ. ಒಂದು ಪಾರ್ಟ್ ಆಫ್ ಇನ್ಕಮ್ ಅವ್ರಿಗೆ ಅದು. ಸೊ ಅದನ್ನು ರಿಲೆವೆಂಟಾಗಿ ಮಾಡಬೇಕು ಅಂದರೆ ನಮ್ಮ ಡೇಟಾವನ್ನು ಟ್ರ್ಯಾಕ್ ಮಾಡಬೇಕು, ಅವರು ಮಾಡ್ತಾರೆ. ಸೊ ಅದಾಗಬಾರ್ದು ಅಂತ ಅಂದರೆ ನೋಡ್ರಪ್ಪ, ಐಫೋನ್ ತೊಗೊಳ್ಳಿ, ಸಫಾರಿ ಯೂಸ್ ಮಾಡ್ಕೊಳ್ಳಿ. ಸೊ ಆ ರೀತಿ ಹಂಗಂತ ನೀವು ಐಫೋನ್ ಯೂಸ್ ಮಾಡಿದ ತಕ್ಷಣ ಟ್ರ್ಯಾಕ್ ಮಾಡೋದಕ್ಕೆ ಆಗಲ್ಲ ಅಂತ ಅಂದ್ಕೊಂಬಿಡಿ, ಆಯಿತಾ. ಆಪಲ್ನವರಾದರೂ ಟ್ರ್ಯಾಕ್ ಮಾಡೇ ಮಾಡ್ಬೋದು. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ನೀವು ನಂಬಲ್ಲ, ಆಸ್ಟ್ರೇಲಿಯಾ ಸರ್ಕಾರ 16 ವರ್ಷಕ್ಕಿಂತ ಸಣ್ಣ ಮಕ್ಕಳಿಗೆ ಸೋಷಿಯಲ್ ಮೀಡಿಯಾನ ಬ್ಯಾನ್ ಮಾಡಿ ಬಿಸಾಕ್ಬಿಟ್ಟಿದ್ದಾರೆ. ಇದ್ರ ಬಗ್ಗೆ ಮಾತುಕತೆ ತುಂಬ ದಿನಗಳಿಂದ ನಡೀತಾ ಇತ್ತು. ಫೈನಲಿ ಈ ಒಂದು ಬಿಲ್ಲನ್ನು ಪಾಸ್ ಮಾಡಿದ್ದಾರೆ. ಸೊ ಸಣ್ಣ ಮಕ್ಕಳು ಯಾರೂ ಕೂಡ ಸೋಷಿಯಲ್ ಮೀಡಿಯಾ ಯೂಸ್ ಮಾಡೋದಕ್ಕಾಗಲ್ಲ. ವಾಟ್ಸಪ್ ಆಗಿರಲಿ, ಫೇಸ್ಬುಕ್ ಆಗಿರಲಿ, ಇನ್ಸ್ಟಾಗ್ರಾಮ್ ಯಾವುದನ್ನು ಕೂಡ ಯೂಸ್ ಮಾಡೋದಕ್ಕಾಗಲ್ಲ. ಆ್ಯಕ್ಚುಲಿ ಇದು ನಮ್ಮ ದೇಶಕ್ಕೂ ಸಹ ಬರಬೇಕು. ಸಣ್ಣ ಮಕ್ಕಳಾಗಿದ್ದರೆ ತುಂಬ ಒಳ್ಳೆಯದು. ಇತ್ತೀಚೆಗೆ ಹೆಂಗಾಗ್ಬಿಟ್ಟಿದ್ದಾರೆ, ಮಕ್ಕಳಿಗೆ ಪ್ರಪಂಚದ ಜ್ಞಾನ ತುಂಬ ಬೇಗ ಬರ್ತಿರೋದ್ರಿಂದ ಸಣ್ಣ ಮಕ್ಕಳಿಗೆ ಟೆನ್ಷನ್ನು, ಸಣ್ಣ ಮಕ್ಕಳಿಗೆ ಡಿಪ್ರೆಷನ್ನು, ಸಣ್ಣ ಮಕ್ಕಳು ಅವರ ಪ್ರಾಣವನ್ನು ಅವರೇ ಕಳ್ಕೊತಾ ಇದ್ದಾರೆ, ಆಯಿತಾ. ಸೊ ಇದು ಸರಿ ಅಲ್ಲ. ಮಕ್ಕಳಾಗ್ಬಿಟ್ರೆ ನಂಗೆ ಅನ್ನಿಸ್ತಂಗೆ ಸೋಷಿಯಲ್ ಮೀಡಿಯಾ ಬ್ಯಾನ್ ಆದರೆ ಒಳ್ಳೆ. ನಮ್ಮ ದೇಶದಲ್ಲೂ ಕೂಡ 16 ವರ್ಷಕ್ಕಿಂತ ಸಣ್ಣವರಿಗೆ ಇದು 100% ಸಣ್ಣ ಮಕ್ಳಿಗೆ ಬೇಜಾರಾಗುತ್ತೆ ನನ್ನ ಮಾತನ್ನು ಕೇಳಿ. ಬಟ್ ನಾವು ಸಣ್ಣವ್ರು ಇರಬೇಕಾದ್ರೆ ನಮ್ಮ ಚೈಲ್ಡ್ಹುಡ್ ಯಾವ ರೀತಿ ಇತ್ತು, ಈಗಿನ ಮಕ್ಕಳು ಚೈಲ್ಡ್ಹುಡ್ ನೋಡಿದ್ರೆ ಮನೆಯಿಂದ ಹೊರಗೆ ಬರಲ್ಲ. ಮಕ್ಕಳು ಕಂಪ್ಯೂಟರ್ ಮುಂದೆ ಅಥವಾ ಫೋನ್ ಕೈಲಿ ಇಟ್ಕೊಂಡು ಕೂತಿರ್ತಾರೆ. ನಂಗೆ ಅನಿಸ್ತಂಗೆ ಅದು ಸರಿಯಲ್ಲ. ಸೊ ನೋಡೋಣ ಏನಾಗುತ್ತೆ, ನಮ್ಮ ದೇಶದಲ್ಲೂ ಮಾಡಬೇಕು. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ಅಮೇರಿಕಾದ ಒಂದು ಕಂಪನಿ ಒಂದು ಪವರ್ ಬ್ಯಾಂಕ್ ಸೈಜಿಂದು ಸೂಪರ್ ಕಂಪ್ಯೂಟ್ರನ್ನು ತೊಗೊಂಬಂದಿದ್ದಾರೆ, ಆಯಿತಾ. ಲಿಟ್ರಲಿ ತೋರಿಸ್ತಾ ಇದ್ದೀನಿ ನಾನು ನಿಮಗೆ. ಒಂದು ಪವರ್ ಬ್ಯಾಂಕ್ ಅಷ್ಟೇ ಸೈಜ್ ಇರೋದು, ಬರೀ ಒಂದು ಪವರ್ ಬ್ಯಾಂಕ್ ಸೈಜು. ಬಟ್ ಇದು ಎಷ್ಟು ಪವರ್ಫುಲ್ ಅಂತ ಅಂದರೆ, ಇದರಲ್ಲಿ ನೀವು 120 ಬಿಲಿಯನ್ ಪ್ಯಾರಾಮೀಟರ್ ಇರುವಂಥ AI ಲೋಕಲ್ಲಿ ರನ್ ಮಾಡ್ಬೋದು. ಕ್ರೇಜಿ ಗುರು, 120 ಬಿಲಿಯನ್ ಪ್ಯಾರಾಮೀಟರ್ ಅಂತ ಅಂದರೆ ಹೆವಿ ಪವರ್ಫುಲ್ ಆಗಿರುವಂಥ ಸೂಪರ್ ಕಂಪ್ಯೂಟರೇ. ಇದರಲ್ಲಿ 12 ಕೋರಿಂದು CPU ಇದೆಯಂತೆ, 80 GB ರ್ಯಾಮ್ ಇದೆ ಅಂತ. ಇದ್ರೊಳಗಡೆ 1 TB SSDಯನ್ನು ಇದರಲ್ಲಿ ಆ್ಯಡ್ ಮಾಡಿದಾರಂತೆ. ಪವರ್ ಕನ್ಸಂಪ್ಷನ್ ಬಂದ್ಬಿಟ್ಟು ಟಿಪಿಕಲಿ 65 ವ್ಯಾಟಲ್ಲಿ ಇದು ರನ್ ಆಗುತ್ತೆ. ಪರ್ಫಾರ್ಮೆನ್ಸು 20 ವ್ಯಾಟ್ ಪ್ರೊಸೆಸರೇ ಪವರ್ನ ಕನ್ಸ್ಯೂಮ್ ಮಾಡುತ್ತಂತೆ. ಬರೀ 300 ಗ್ರಾಮ್ ವೆಯ್ಟ್ ಇರುವಂಥ ಈ ಪಾಕೆಟ್ ಸೈಜಲ್ಲಿ ಇರುವಂಥ ಸೂಪರ್ ಕಂಪ್ಯೂಟರ್ ಅನ್ಬಿಲಿಯಬಲ್, ಆಯಿತಾ. ಪವರ್ ಬ್ಯಾಂಕ್ ಅಷ್ಟು ಸೈಜ್ ಇದೆ. ಬಟ್ ಫ್ಯೂಚರ್ ನಾನಂತೂ ಹೆವಿ ಎಕ್ಸೈಟ್ ಆಗಿದ್ದೀನಪ್ಪ. ಇಷ್ಟಿಷ್ಟು ನಮ್ಮ ಟೈಮಲ್ಲೆಲ್ಲ ನಮ್ಮ ಕಂಪ್ಯೂಟರ್ಗಳೆಲ್ಲ ಬರೀ ನಾವು ಸಣ್ಣವಿರಬೇಕಾದ್ರೆ 256 GB ಅಲ್ಲ 256 MB ರ್ಯಾಮ್ಗಳೆಲ್ಲ ಇರ್ತಿತ್ತು. 256 MB. ಈಗ ನೋಡಿ, ಇಷ್ಟು ಸಣ್ಣ ಪಾಕೆಟ್ ಸೈಜಿಂದ ಇದರಲ್ಲೇ 80 GB ರ್ಯಾಮ್ ಅಂತ ಅಂದರೆ ಎಷ್ಟು ಬೇಗ, ಫ್ರ್ಯಾಕ್ಷನ್ ಆಫ್ ಒಂದು 15-20 ವರ್ಷದಲ್ಲಿ ಎಷ್ಟು ಡಿಫ್ರೆನ್ಸ್ ಆಗಿದೆ ಅಂತ ಅಂದರೆ ಕ್ರೇಜಿ ಗುರು. ನಮ್ಮ ಟೈಮೆಲ್ಲ 1 GB ರ್ಯಾಮ್ ಇದ್ದರೆ ಒಂದು ಕಂಪ್ಯೂಟರ್ನೇ ರನ್ ಮಾಡ್ಬೋದಾಗಿದೆ. ವಿಂಡೋಸ್ XP ಎಲ್ಲ 512 MB ರನ್ ಆಗಿಬಿಡೋದು ರ್ಯಾಮಲ್ಲಿ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ಡಿಸ್ನಿನವರು ಈ ಓಪನ್ AI ಏನು ChatGPT ಇದೆ, ಆ ಕಂಪನಿಗೆ $1 ಬಿಲಿಯನ್ ಇನ್ವೆಸ್ಟ್ಮೆಂಟನ್ನು ಮಾಡಿದ್ದಾರೆ, ಆಯಿತಾ. ಸೊ ಇದೀಗ ಅವ್ರದ್ದೇನು ಸೋರಾ ಇದೆ, ವಿಡಿಯೋ ಜನ್ರೇಟ್ ಮಾಡುವಂಥ ಟೂಲು. ಸೊ ಅದರಲ್ಲಿ ನೀವು ನೆಕ್ಸ್ಟು ಡಿಸ್ನಿ ಕ್ಯಾರೆಕ್ಟರ್ಗಳನ್ನು ಯೂಸ್ ಮಾಡ್ಬೋದಂತೆ. ಆ ಲೈಸೆನ್ಸಿಂಗನ್ನು ತೊಗೊಂಡಿದ್ದಾರೆ ಈಗ. ಸೊ ಅಂದರೆ ಇನ್ವೆಸ್ಟ್ ಮಾಡೋದ್ರಿಂದ ಆಬ್ವಿಯಸ್ಲಿ ಲೈಸೆನ್ಸನ್ನು ಡಿಸ್ನಿ ಅವ್ರು ಕೊಡ್ತಾರೆ. ಸೊ ನೆಕ್ಸ್ಟಿಂದ ಇಮೇಜ್ ಜನ್ರೇಷನ್ನು ಮತ್ತು ವಿಡಿಯೋ ಜನ್ರೇಷನಲ್ಲಿ ಡಿಸ್ನಿ ಕ್ಯಾರೆಕ್ಟರ್ಗಳನ್ನು ಇನ್ಕ್ಲೂಡ್ ಮಾಡ್ಕೊಬೋದು. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ಕಳೆದ 5 ವರ್ಷದಲ್ಲಿ ನಮ್ಮ ದೇಶದ ಸುಮಾರು 9 ಲಕ್ಷ ಜನ ನಮ್ಮ ದೇಶದ ಸಿಟಿಸನ್ಶಿಪ್ ಪೌರತ್ವವನ್ನು ಗಿವ್ ಅಪ್ ಮಾಡಿದ್ದಾರೆ. ಬೇರೆ ದೇಶಕ್ಕೆ ಹೋಗಿ ಅಲ್ಲಿ ಸೆಟ್ಲ್ ಆಗಿ ಆ ದೇಶದ ಸಿಟಿಸನ್ಶಿಪ್ ಪೌರತ್ವವನ್ನು ಪಡ್ಕೊಂಡು ನಮ್ಮ ದೇಶದ್ದು ಬೇಡ ಅಂದ್ಬಿಟ್ಟು ಎಸ್ತಿದ್ದಾರೆ, ಆಯಿತಾ. ಅದನ್ನು ನಾವು ತಪ್ಪು ಅನ್ನೋದಕ್ಕೂ ಆಗಲ್ಲ.
ನಮ್ಮ ದೇಶದಲ್ಲಿ ಅವ್ರಿಗೇನು ಫೆಸಿಲಿಟಿ ಸಿಗ್ತಾ ಇತ್ತು, ಏನು ಗಿವ್ ಅಪ್ ಮಾಡಿದ್ರು ಅಂತ ಯೋಚನೆ ಮಾಡಿಕೊಂಡ್ರೆ, ನಮ್ಮ ದೇಶದಲ್ಲಿ ಒಳ್ಳೆ ಎಜುಕೇಷನ್ ಸಿಸ್ಟಮ್ ಇದೆಯಾ, ಫ್ರೀಯಾಗಿ ಎಜುಕೇಷನ್ ಸಿಗ್ತಿದೆಯಾ, ಟ್ಯಾಕ್ಸ್ ಕಟ್ಟೋ ಲೆವೆಲ್ಲಿಗೆ ಅವರಿಗೆ ಫ್ರೀ ಎಜುಕೇಷನ್ ಸಿಗ್ತಾ ಇದೆಯಾ, ಮತ್ತು ಹಾಸ್ಪಿಟಲ್ ಹೆಲ್ತ್ ಕೇರ್ ಚೆನ್ನಾಗಿದೆಯಾ, ಮತ್ತು ರೋಡ್ಸ್ಗಳು ಚೆನ್ನಾಗಿದೆಯಾ, ಇದೆಲ್ಲದನ್ನು ಕೂಡ ನೋಡಿದ್ರೆ ನಾವು ಕಟ್ತಿರುವಂಥ ಟ್ಯಾಕ್ಸಿಗೆ ನಮಗೆ ಆ ಫೆಸಿಲಿಟಿ ಸಿಗ್ತಿಲ್ಲ. ಈ ಕಾರಣದಿಂದ ಸ್ವಲ್ಪ ದುಡ್ಡಿರೋರು, ಚೆನ್ನಾಗಿ ಸೆಟ್ಲಾಗಿರೋರು ನಮ್ಮ ದೇಶ ಬಿಟ್ಬಿಟ್ಟು ಬೇರೆ ದೇಶಕ್ಕೆ ಹೋಗಿ ಅಲ್ಲಿನ ಪೌರತ್ವವನ್ನು ಪಡ್ಕೊಂಡು ಅಲ್ಲಿ ಟ್ಯಾಕ್ಸ್ ಕಟ್ಟಕ್ಕೆ ಶುರು ಮಾಡ್ತಾರೆ. ಹಿಂಗಾದರೆ ನಮ್ಮ ದೇಶ ಹೆಂಗೆ ಉದ್ಧಾರ ಆಗ್ಬೇಕು ನೀವೇ ಯೋಚನೆ ಮಾಡಿ, ಆಯಿತಾ. ಎಲ್ಲ ಹೈ ಲೆವೆಲ್, ಹೈ ನೆಟ್ವರ್ತ್ ಇರುವಂಥ ಜನ, ಚೆನ್ನಾಗಿ ದುಡಿಯೋವಂಥವ್ರು, ಬುದ್ಧಿವಂತರೆಲ್ಲ ನಮ್ಮ ದೇಶ ಬಿಟ್ಟು ಹೋದರೆ ನಮ್ಮ ದೇಶ ಹೆಂಗೆ ಉದ್ಧಾರ ಆಗುತ್ತೆ? ಅದಾಗಬೇಕು ಅಂದರೆ ನಮ್ಮ ಸರ್ಕಾರದವ್ರು ಈಗಲೇ ಎಚ್ಚೆತ್ಕೊಂಡು ಫೆಸಿಲಿಟಿಯನ್ನು ಚೆನ್ನಾಗಿ ಕೊಡಬೇಕು. ಅದು ಕೊಟ್ಟಿಲ್ಲ ಅಂದರೆ ಮುಗೀತು ಕತೆ. ನೋಡೋಣ ಇನ್ನು ಏನಾಗುತ್ತೆ ಫ್ಯೂಚರ್ನಲ್ಲಿ ಅಂತ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ನೆಕ್ಸ್ಟಿಂದ ನಿಮ್ಮ ಫೋನಲ್ಲಿ ವಿತೌಟ್ ಸಿಮ್ ವಾಟ್ಸಪ್ಪನ್ನು ಆ್ಯಕ್ಟಿವೇಟ್ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ಇಷ್ಟು ದಿನ ನಾವು ಸಿಮ್ ಇಲ್ಲ ಅಂದರೂ ಸಹ, ಬೇರೆ ಫೋನಲ್ಲಿ ಸಿಮ್ ಇದ್ರೂ ಸಹ OTP ಹಾಕ್ಬಿಟ್ಟು ನಮ್ಮ ವಾಟ್ಸಪ್ ಅಕೌಂಟನ್ನು ಕ್ರಿಯೇಟ್ ಮಾಡ್ಬೋದಾಗಿತ್ತು. ನೆಕ್ಸ್ಟಿಂದ ಗೌರ್ಮೆಂಟ್ನವರು ಈ ವಾಟ್ಸಪ್ಗೆ ಯಾವ ರೀತಿ ಗೈಡ್ ಮಾಡಿದ್ದಾರೆ ಅಂತ ಅಂದರೆ, ಆ ಫೋನಲ್ಲಿ ಸಿಮ್ ಇಲ್ಲ ಅಂತ ಅಂದರೆ ಆ ವಾಟ್ಸಪ್ ವರ್ಕ್ ಆಗೋದಿಲ್ಲ. ಯಾವ ರೀತಿ ಈ ಫೋನ್ಪೇ, ಪೇಟಿಎಮ್ ಅಪ್ಲಿಕೇಶನ್ಗಳು ಸಿಮ್ ಇಲ್ಲ ಅಂತಂದರೆ ವರ್ಕ್ ಆಗಲ್ಲ, ಅದೇ ರೀತಿ ಈ ವಾಟ್ಸಪ್ ಕೂಡ ವರ್ಕ್ ಆಗೋದಿಲ್ಲ. ವಾಟ್ಸಪ್ ವರ್ಕ್ ಆಗಬೇಕು ಮೈನ್ ಡಿವೈಸಲ್ಲಿ ಅಂತ ಅಂದರೆ ಸಿಮ್ ಇರಲೇಬೇಕಾಗತ್ತೆ. ಮತ್ತು ನೀವೇನಾದರೂ ವಾಟ್ಸಪ್ ವೆಬ್ಬನ್ನು ಯೂಸ್ ಮಾಡ್ತೀರಾ ಅಂದರೆ, ಸ್ಕ್ಯಾನ್ ಮಾಡಿ ಬ್ರೌಸರ್ನಲ್ಲಿ ನಿಮ್ಮ ಕಂಪ್ಯೂಟರ್ನಲ್ಲಿ ವಾಟ್ಸಪ್ ವೆಬ್ ಓಪನ್ ಮಾಡಿ ಇಟ್ಕೊಂಡಿದ್ರೆ, ಸೊ ಅಲ್ಲಿ ಬರೀ 6 ಗಂಟೆಗಳ ಕಾಲ ಮಾತ್ರ ಅದು ಆ್ಯಕ್ಟಿವ್ ಆಗಿರುತ್ತೆ. 6 ಗಂಟೆ ಆದಮೇಲೆ ಆಟೋಮೆಟಿಕ್ಕಾಗಿ ಅದು ಲಾಗೌಟ್ ಆಗುತ್ತೆ. ಈ ರೀತಿ ಫ್ರಾಡ್ಗಳನ್ನೆಲ್ಲ ಕಡಿಮೆ ಮಾಡೋದಕ್ಕೋಸ್ಕರ ವಾಟ್ಸಾಪ್ಗೆ ಗೌರ್ಮೆಂಟ್ನವರು ಈ ಥರ ಕೆಲವೊಂದು ಗೈಡ್ಲೈನ್ಸನ್ನು ಕೊಡ್ತಾ ಇದ್ದಾರೆ. ನಂಗೆ ಅನ್ನಿಸ್ತಂಗಿದು ಕೆಲವು ದಿನಗಳಲ್ಲಿ ಇಂಪ್ಲಿಮೆಂಟ್ ಆಗಬಹುದು. ಕೆಲವು ಜನಕ್ಕೆ ಇದರಿಂದ ಒಳ್ಳೆಯದು ಅಂತ ಅನಿಸ್ಬೋದು, ಕೆಲವು ಜನಕ್ಕೆ ಯಾವನ್ ಗುರು ಪ್ರತಿ ಸಲ ಸ್ಕ್ಯಾನ್ ಮಾಡ್ತಾನೆ ವಾಟ್ಸಪ್ ವೆಬ್ಬಿಗೆ ಅಂತ ಕೂಡ ಅನ್ನಿಸ್ಬೋದು. ಸೊ ನೋಡೋಣ ಏನಾಗುತ್ತೆ ಅಂತ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ಕೇಂಬ್ರಿಡ್ಜ್ ಯೂನಿವರ್ಸಿಟಿಯ ಸ್ಟಡಿಯ ಪ್ರಕಾರ ನೀವೇನಾದರೂ ಬುದ್ಧಿವಂತರಾಗಿದ್ದರೆ ಅಥವಾ ದಡ್ಡರಾಗಿದ್ದರೆ ಅದಕ್ಕೆ ಕಾರಣ ನಿಮ್ಮ ಅಮ್ಮನ ಕಡೆಯ ಫ್ಯಾಮಿಲಿ ಅಂತೆ, ಆಯಿತಾ. ಸೊ ನಿಮಗೆ ಬ್ರಿಲಿಯನ್ಸಿ, ಬುದ್ಧಿವಂತಿಕೆ ನಿಮ್ಮ ಅಮ್ಮನ ಕಡೆಯ ಫ್ಯಾಮಿಲಿಯಿಂದ ಬರುತ್ತಂತೆ, ಆ ಒಂದು ಕ್ರೋಮೋಸೋಮಿಂದ ಬರುತ್ತಂತೆ, ಆಯಿತಾ. ನೆಕ್ಸ್ಟಿಂದ ನಿಮ್ಮನ್ನು ಯಾರಾದರೂ ದಡ್ಡರು ಅಂದರೆ, ನಿಮಗೆ ಮಾರ್ಕ್ಸ್ ಜಾಸ್ತಿ ಬಂದಿಲ್ಲ ಅಂದ್ರೆ ಹೋಗ್ಬಿಟ್ಟು ನಿಮ್ಮ ಅಮ್ಮಂಗೆ ಡೈರೆಕ್ಟಾಗಿ ಹೇಳ್ಬಿಡಿ, ಅಮ್ಮ ನಿಮ್ಮ ಮನೆ ಕಡೆಯವರು ಬುದ್ಧಿವಂತರಾಗಿದ್ದರೆ ನಾನು ಕೂಡ ಬುದ್ಧಿವಂತ ಆಗ್ತಿದ್ದೆ, ನಂದಲ್ಲ ತಪ್ಪಿದು ಅಂತ ಹೇಳ್ಬಿಡಿ, ಆಯಿತಾ. ಗೊತ್ತಿಲ್ಲ ಈ ಸ್ಟಡಿ ಎಷ್ಟು ನಿಜ ಅಂತ. ಕೇಂಬ್ರಿಡ್ಜ್ ಅವ್ರು ಮಾಡಿದರೆ ಅಂದರೆ ಮೋಸ್ಟ್ಲಿ ನಿಜ ಇರ್ಬೋದೇನೋ. ಅಪ್ಪನ ಕಡೆಯಿಂದ ಮೋಸ್ಟ್ಲಿ ಲುಕ್ಸ್ ಬರ್ಬೋದೇನೋ, ಅಮ್ಮನ ಕಡೆಯಿಂದ ಬ್ರಿಲಿಯನ್ಸಿ ಬರ್ಬೋದೇನೋ. ಬುದ್ಧಿವಂತಿಕೆ ಎಲ್ಲ ಅಮ್ಮನ ಕಡೆಯಿಂದ ಬರುತ್ತಂತೆ, ದಡ್ಡರಾಗಲಿ ಬುದ್ಧಿವಂತ ಆಗಲಿ ಅಮ್ಮನ ಕಡೆಯಿಂದ. ಲುಕ್ಸು ಚೆನ್ನಾಗಿಲ್ಲದೆ ಇರಲಿ ಅಪ್ಪನ ಕಡೆಯಿಂದ ಬರ್ಬೋದೇನೋ, ಗೊತ್ತಿಲ್ಲ, ಆಯಿತಾ. ಕ್ರೇಜಿ ಗುರು. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ರೀಸೆಂಟಾಗಿ ಬಂದಿರೋ ರಿಪೋರ್ಟ್ನ ಪ್ರಕಾರ ನಮ್ಮ ದೇಶದಲ್ಲಿ ಪೇರೆಂಟ್ಸ್ಗಳು ಸುಮಾರು 4.4 ಗಂಟೆ ಪ್ರತಿದಿನ ಅವರ ಫೋನಲ್ಲೇ ಇರ್ತಾರಂತೆ. 4.4 ಗಂಟೆ. ಮಕ್ಕಳು ನೀವು ನಂಬಲ್ಲ 3.5 ಗಂಟೆ ಫೋನಲ್ಲಿ ಇರ್ತಾರಂತೆ ಮಕ್ಕಳು. ಕ್ರೇಜಿ ಗುರು. ಸೊ ಇದರಿಂದ ಏನಪ್ಪ ಅಂದರೆ, ಮಕ್ಕಳಿಗೆ ಅವರ ಪೇರೆಂಟ್ಸ್ ಅವೈಲಬಿಲಿಟಿ ಕಡಿಮೆ ಆಗಿರೋದ್ರಿಂದ ಮಕ್ಕಳೆಲ್ಲ AI ಚಾಟ್ ಬಾಟ್ಗಳು, ಈ ChatGPT ಅವ್ರ ಹತ್ರ ಹೋಗ್ಬಿಟ್ಟು ಮಾತಾಡ್ತವಂತೆ, ಪೇರೆಂಟ್ಸ್ ಇಲ್ಲ ಅಂದ್ಬಿಟ್ಟು. ಫ್ಯೂಚರ್ನಲ್ಲಿ ಮಕ್ಳಿಗೆ ಪೇರೆಂಟ್ಸೇ ಬೇಡ ಗುರು. ಇನ್ನೊಂದು ಅವ್ರ ಟೂಲ್ ಬರುತ್ತೆ AI ಪೇರೆಂಟ್ ಅಂತ, ಅದೆಲ್ಲ ನೋಡ್ಕೊಂಬಿಡುತ್ತೆ ನಮ್ಮ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ಟಾಟಾ ಸಿಯಾರಾದು ಫೈನಲಿ ಫುಲ್ ಪ್ರೈಸ್ ಲಿಸ್ಟ್ ಬಂದುಬಿಟ್ಟಿದೆ, ಆಯಿತಾ. ಡಿಫ್ರೆಂಟ್ ವೇರಿಯಂಟ್ಸು ಒಟ್ಟಿಗೆ. ಅದು ಆಗಲಿ ಹೇಳ್ದಂಗೆ ನಾವು ಮೊನ್ನೆ ಹೇಳಿದ್ವು, ಶುರುವಾಗ್ತಿರೋದು 11.5 ಲಕ್ಷ ರೂಪಾಯಿಂದ. ಸೊ ಮ್ಯಾಕ್ಸಿಮಮ್ ಪ್ರೈಸ್ ಹೋಗ್ತಾ ಇರೋದು 18.5 ಲಕ್ಷ ತನಕ. ಸೊ ಹೈಯೆಸ್ಟ್ ವೇರಿಯಂಟು 18.5 ಲಕ್ಷಕ್ಕೆ ಸಿಗುತ್ತೆ. ನಾಟ್ ಬ್ಯಾಡ್ ಅಂತೀನಿ, ಆಯಿತಾ. ಇದರಲ್ಲಿರುವಂಥ ಫೀಚರ್ಸಿಗೆ 18.5 ಲಕ್ಷ ಸಖತ್ತಾಗಿದೆ. ಒಳಗಡೆ ನಮಗೆ 3 ಡಿಸ್ಪ್ಲೇ, ಸೀಟ್ಸ್ಗಳಲ್ಲಿ ತುಂಬ ಕಂಫರ್ಟಬಲ್ ಅಂತ ಅನ್ನಿಸ್ತಾ ಇದೆ. ಲುಕ್ಕು ಕೂಡ ಒಂದು ಲೆವೆಲಿಗೆ ಚೆನ್ನಾಗಿದೆ, ಇಂಟ್ರೆಸ್ಟಿಂಗ್. ತುಂಬ ಒಳ್ಳೆ ಪ್ರೈಸಿಗೆ ಟಾಟಾದವರು ಇತ್ತೀಚೆಗೆ ಕಾರನ್ನು ಲಾಂಚ್ ಮಾಡ್ತಾ ಇದ್ದಾರೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ಡೀಸೆಲ್ನವರು ಒಂದು ಸ್ಮಾರ್ಟ್ ವಾಚನ್ನು ಲಾಂಚ್ ಮಾಡಿದ್ದಾರೆ. ಸೊ ಬೆಲೆ ಕೇಳಿದ್ರೆ ಶಾಕ್ ಆಗ್ತೀರಾ. ಸುಮಾರು 43-44 ಸಾವಿರ ರೂಪಾಯಿ. ನಂಗೆ ಗೊತ್ತಿಲ್ಲ ಯಾರು ಇಷ್ಟೊಂದು ದುಡ್ಡು ಕೊಟ್ಟು ತಗೋತಾರೆ ಅಂತ. 43 ಸಾವಿರ ರೂಪಾಯಿ, ಅಪ್ಪ ಕ್ರೇಜಿಗಳು. 6 ದಿನ ಬ್ಯಾಟ್ರಿ ಬ್ಯಾಕಪ್ ಬರುತ್ತಂದು ಒಂದು ಸಲ ಚಾರ್ಜ್ ಮಾಡಿದ್ರೆ. ಇದು ಸ್ಟೆಪ್ ಕೌಂಟು, ಕ್ಯಾಲೋರಿ ಟ್ರ್ಯಾಕು ಪ್ರತಿಯೊಂದನ್ನು ಕೂಡ ಮಾಡುತ್ತಂತೆ. ಸೊ ಇದು ಆ್ಯಂಡ್ರಾಯ್ಡ್ ಮತ್ತು iOS ಎರಡಕ್ಕೂ ಕೂಡ ಅವೈಲಬಲ್ ಇದೆ. ಸಿಲ್ವರು ಮತ್ತು ಬ್ಲ್ಯಾಕ್ 2 ಕಲರಲ್ಲಿ ಅವೈಲಬಲ್ ಇದೆ. ಹಾರ್ಟ್ ರೇಟ್ ಇದೆ, ಸ್ಲೀಪ್ ಮಾನಿಟ್ರಿಂಗು, ಸ್ಟ್ರೆಸ್ಸು ಪ್ರತಿಯೊಂದನ್ನು ಕೂಡ ಇದರಲ್ಲಿ ಟ್ರ್ಯಾಕ್ ಮಾಡ್ಬೋದು. ಇಂಟ್ರೆಸ್ಟಿಂಗ್ ಫೀಚರ್ಸ್ ಎಲ್ಲ ಚೆನ್ನಾಗಿದೆ, ಬಟ್ ಪ್ರೈಸ್ ತುಂಬ ಎಕ್ಸ್ಪೆನ್ಸಿವ್ ಆಯ್ತು ನಂಗೆ ಅನ್ನಿಸ್ತಂಗೆ. ಯೂಶ್ವಲಿ
ಸ್ಯಾಮ್ಸಂಗರಿಗೆ ಇದಕ್ಕಿಂತ ಸ್ವಲ್ಪ ಕಡಿಮೆಗೆ ಸಿಗುತ್ತಾ ಅಂತ ನಂಗೆ ಅನ್ನಿಸ್ತಂಗೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಕೊನೆ ಟೆಕ್ ನ್ಯೂಸು, ಸ್ಯಾಮ್ಸಂಗ್ ಅವರು ಫೈನಲಿ 60 ವ್ಯಾಟಿಂದು ಚಾರ್ಜರ್ನ ಲಾಂಚ್ ಮಾಡಿದ್ದಾರೆ ಆಯಿತಾ. ಸೊ ಆಲ್ರೆಡಿ ಲಾಂಚ್ ಆಗಿದೆ, ಪರ್ಚೇಸ್ ಮಾಡ್ಬೋದು ನೆಕ್ಸ್ಟು, ಅಂದರೆ ಇಂಡಿಯಾಗೆ ಸ್ವಲ್ಪ ಲೇಟಾಗಿ ಬರ್ಬೋದೇನೋ. ಗ್ಲೋಬಲಲ್ಲಿ 60 ವ್ಯಾಟ್ ಚಾರ್ಜರ್ ಲಾಂಚ್ ಆಗಿದೆ. ರೀಸನ್ ತುಂಬ ಸಿಂಪಲ್, ನೆಕ್ಸ್ಟ್ ಲಾಂಚ್ ಆಗುವಂಥ ಅವ್ರದ್ದು ಗ್ಯಾಲಕ್ಸಿ S26 ಸೀರೀಸ್ನಲ್ಲಿ 60 ವ್ಯಾಟ್ ಚಾರ್ಜಿಂಗ್ ಸಪೋರ್ಟ್ ಇರುತ್ತೆ ಅಂತ ಕಾಣುತ್ತೆ. ಅಷ್ಟಿಲ್ಲದೆ ಮಾಡಲ್ಲ ನನಗೆ ಅನ್ನಿಸ್ತಂಗೆ. ಸೊ ಒಳ್ಳೆಯದು. ಈಗ ಸ್ಯಾಮ್ಸಂಗ್ ಅವರು 60 ವ್ಯಾಟ್ ಫಾಸ್ಟ್ ಚಾರ್ಜಿಂಗಿಗೆ ಬರ್ತವ್ರೆ ಅಂದರೆ ಯೋಚನೆ ಮಾಡ್ಕೊಳ್ಳಿ. ಬೇರೆ ಸ್ಮಾರ್ಟ್ಫೋನೆಲ್ಲ 150-200 ವ್ಯಾಟ್ ಚಾರ್ಜರ್ ಜೊತೆಗೆ ಬಂದವು ಆಯಿತಾ, ಕ್ರೇಜಿ. ಸೊ ಇದಿಷ್ಟು ಇವತ್ತಿನ ಟೆಕ್ ನ್ಯೂಸ್. ಐ ಹೋಪ್ ನಿಮಗೆ ಇವತ್ತಿನ ಟೆಕ್ ನ್ಯೂಸಲ್ಲಿ ಕೆಲವೊಂದು ಹೊಸ ವಿಷಯ ತಿಳೋಕ್ಕೆ ಸಿಕ್ಕಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮತ್ತೆ ಮುಂದಿನ ವೀಡಿಯೋದಲ್ಲಿ.